ಹಾಯ್ ಎಲ್ಲರಿಗೂ ನಮಸ್ಕಾರ. ಜಕ್ಲಿ ಫಾರ್ಮ್ಸ್ ಕಡೆಯಿಂದ ಇವತ್ತೇನು ಟಾಪಿಕ್ ಅಂದ್ರೆ ಬ್ರೂಡಿಂಗ್ ಯಾವ ಥರ ಮಾಡಬೇಕು, ಹೊಳ್ಳಿ ಬ್ರೂಡಿಂಗ್ ಒಳಗೆ ಯಾವ್ಯಾವ ವ್ಯಾಕ್ಸಿನ್ ಮಾಡಬೇಕು ಅನ್ನೋದು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನೀವು ನೋಡಾಕತ್ತಿರಲ್ಲ, ಇದು ನಂದು ಬ್ರೂಡಿಂಗ್ ಸೆಟಪ್ಪಿಂದು ಸೆಡ್. ಇದು ಬ್ರೂಡಿಂಗ್ ಸೆಟಪ್ಪಿಗೆ ಸೆಡ್ ಎಷ್ಟು ಚಿಕ್ಕದಾಗಿರುತ್ತೆ ಅಷ್ಟು ಚೆನ್ನಾಗಿ ಬ್ರೂಡಿಂಗ್ ಆಗುತ್ತೆ. ಯಾಕಂದ್ರೆ ದೊಡ್ಡದಾಗಿತ್ತಂದ್ರೆ ನೀವು ಅಷ್ಟು ಶೆಡ್ಡು ಕವರ್ ಮಾಡ್ಬೇಕಾಗತ್ತೆ. ನಿಮಗೆ ಸಣ್ಣದಿದ್ದಷ್ಟು ಕವರ್ ಮಾಡೋದು ಈಸಿ ಆಗುತ್ತೆ. ಬ್ರೂಡಿಂಗಿಗೆ ಯಾವ ಥರ ಅಂದ್ರೆ ಯಾವುದೂ ರೂಮ್ ಒಳಗೆ ಯಾವುದು ಗಾಳಿ ಗೀಳಿ ಹೋಗಬಾರ್ದು. ಈ ಥರ ಚೆನ್ನಾಗಿ ಪ್ಯಾಕ್ ಆಗಿರ್ಬೇಕು. ಯಾಕೆ ಈಗ ಇಷ್ಟು ಪ್ಯಾಕ್ ಮಾಡೀವಿ ಅಂದ್ರೆ ಚಳಿಗಾಲ ಐತಿ, ಈಗ ಚಳಿ ಜಾಸ್ತಿ ಬಿಡುತ್ತೆ. ಹಾಗಾಗಿ ಬ್ರೂಡಿಂಗ್ ಒಳಗೆ ಯಾವುದೇ ರೀತಿ ಗಾಳಿ ಜಾಸ್ತಿ ಹೋಗಬಾರ್ದು. ಬೇಸಿಗೆ ಒಳಗೆ ನಾವು ಇದನ್ನು ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ ಎತ್ತೀವಿ. ಈಗ ಚಳಿಗಾಲ ಇರೋದ್ರಿಂದ ಪೂರ ಪ್ಯಾಕ್ ಮಾಡಿದ್ದೀವಿ. ಈಗ ನೀವು ನೋಡೋದಿರಲ್ಲ, ಇದು ಒಳಗೆ ನಂದು ಬ್ರೂಡಿಂಗ್ ಸೆಟಪ್. ಇದ್ರೊಳಗೆ ನಾನು 3 ಪಾರ್ಟಿಷನ್ ಮಾಡ್ಕೊಂಡಿನಿ. 1 ದಿನದಿಂದ ಹಿಡಿದು 10 ದಿವ್ಸದ ಮಟ್ಟ ಒಂದು ಪಾರ್ಟಿಷನ್ನು, ಹೊಳ್ಳಿ 10 ದಿವ್ಸದಿಂದ 20 ದಿವ್ಸದ ಮಟ್ಟ ಒಂದು ಪಾರ್ಟಿಷನ್ನು, 20 ದಿವ್ಸದಿಂದ 30 ದಿವ್ಸದ ಮಟ್ಟ, ಈ ಥರ 3 ಪಾರ್ಟಿಷನ್ ಮಾಡ್ಕೊಂಡಿನಿ. ಒಂದು ವಾರ ಮರಿ ಎದ್ದು ಅಂದ್ರೆ ಇನ್ನೊಂದು ವಾರ ನನ್ನ ಮರಿ ಹೊರಗೆ ಹೋಗಿರ್ಬೇಕು. ಈ ಥರ ನಾನು ಬ್ರೂಡಿಂಗ್ ಸೆಟಪ್ ಮಾಡ್ಕೊಂಡಿನಿ. ಇದ್ರ ಬ್ರೂಡಿಂಗ್ ಒಳಗೆ ಒಂದು 3 ಥರ ಬ್ರೂಡಿಂಗ್ ಬರುತ್ತೆ. ಒಂದನೇದ್ದು ಈ ಥರ ಬಲ್ಬ್ ಹಾಕಿ 60 ವೋಲ್ಟಿನ 200 ವೋಲ್ಟಿನ ಬಲ್ಬ್ ಹಾಕಿ ಬ್ರೂಡಿಂಗ್ ಮಾಡ್ಕೊಳೋದು ಬರುತ್ತೆ. ಆಮೇಲೆ ಗ್ಯಾಸ್ ಬ್ರೂಡಿಂಗ್ ಬರುತ್ತೆ. ಹೊಳ್ಳಿ ಇನ್ನೊಂದು ಕಟ್ಟಿಗೆ ಹಾಕಿ ಬೆಂಕಿಲಿಂದ ಕಾವು ಕೊಡೋದು, ಅದು 3ನೇ ಮೆಥಡ್. ಅದು ನಿಮಗೆ ಮಾಡೋದು ಬಸ್ಟ್ ಒಂದಿಟ್ಟು ಕಷ್ಟ ಐತಿ. ಯಾಕಂದ್ರೆ ನೀವು ಕಟ್ಟಿಗೆ ಹಾಕಿ ಸತತ ಬೆಂಕಿ ಇಟ್ಟು ಹೊಗೆ ಈ ರೂಮ್ ಒಳಗೆ ಇರಲಾರ್ದನ ಹೊಗೆ ಹೊರಗೆ ಹೋಗ್ಬೇಕು ರೂಮ್ ಬಿಟ್ಟು. ಆ ಥರ ಬ್ರೂಡಿಂಗ್ ಮಾಡ್ಕೋಬೇಕು. ಈ ಥರ ಎರಡನೇದ್ದು ಗ್ಯಾಸ್ ಬ್ರೂಡಿಂಗ್ ಮಾಡ್ಕೊತಿರಲ್ಲ, ಗ್ಯಾಸ್ ಬ್ರೂಡಿಂಗಿಂದು ಖರ್ಚು ಜಾಸ್ತಿ ಬರುತ್ತೆ. ಈ ಥರ ನೀವು ಈಸಿ ಮೆಥಡ್ ಒಳಗೆ 60 ವೋಲ್ಟಿನೂ ಇಲ್ಲ 200 ವೋಲ್ಟಿನ ಬಲ್ಬ್ ಹಾಕಿ ಬ್ರೂಡಿಂಗ್ ಮಾಡ್ಕೋಬೋದು. ಇದು ನಿಮಗೆ ಕಾಸ್ಟೂ ಕಮ್ಮಿ ಬರುತ್ತೆ, ಈಸಿ ಆಗಿರುತ್ತೆ. ಯಾಕಂದ್ರೆ ಒಬ್ಬೊಬ್ಬರು ಈಗ ಸಿಟಿ ಒಳಗೆ ಈ ಥರ ಹಳ್ಳಿ ಒಳಗೆ ಈಗ ಎಲ್ಲ ಕಡೆಯೂ 24 ತಾಸು ಕರೆಂಟ್ ಇರೋದ್ರಿಂದ ಈ ಥರ ಬ್ರೂಡಿಂಗ್ ಮಾಡ್ಕೊಳೋದು ನಿಮಗೆ ಅನುಕೂಲ ಆಗುತ್ತೆ. ಈಗ ನೀವು ನೋಡೋಕತ್ತಿರಲ್ಲ, ಇದು ನಂದು 1ನೇ ಪಾರ್ಟಿಷನ್. ಇಲ್ಲಿ 1 ರಿಂದ 10 ದಿನದ ಮಟ್ಟ ಮರಿ ಇರ್ತವೆ. ಈಗ ನೀವು ನೋಡೋಕತ್ತಿರಲ್ಲ, ಇದು 2ನೇ ಪಾರ್ಟಿಷನ್ನು. ಇಲ್ಲಿ 10 ದಿನದಿಂದ ಹಿಡಿದು 19-20 ದಿವ್ಸದ ಮಟ್ಟನೂ ಇಲ್ಲಿ ಮರಿ ಇರ್ತವೆ. ಇದು ನನ್ನ ನೋಡೋಕತ್ತಿರಲ್ಲ, ಇದು ನನ್ನ 3ನೇ ಪಾರ್ಟಿಷನ್. ಇಲ್ಲಿ 20 ದಿವಸದಿಂದ ಹಿಡಿದು 30 ದಿವ್ಸದ ಮರಿ ಇರ್ತವೆ. ಇದ್ರೊಳಗೆ ಈಗ ಯಾಕೆ ಮರಿ ಇಲ್ಲ ಅಂದ್ರೆ ನಿನ್ನೆ ನಾನು ಗುಲ್ಬರ್ಗಕ್ಕೆ ಮರಿ ಕೊಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಮರಿ ಇಲ್ಲ. ಇನ್ನು 2 ದಿವಸದೊಳಗೆ ನಾನು ಮರಿ ಎದ್ದೇಳ್ತಾವೆ. ಅವಾಗ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಇದ್ದಂಥ ಮರಿನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಈ ಮರಿಗಳನ್ನ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಈಗ ಮರಿ ಹೋಗಿಂದ ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿದ್ದ ಮರಿಗಳನ್ನ ಇಲ್ಲಿ ಶಿಫ್ಟ್ ಮಾಡ್ತೀನಿ. ಇಲ್ಲಿ ಶಿಫ್ಟ್ ಮಾಡಿದ ನಂತರ ಇಲ್ಲಿ ಎದ್ದು ಮರಿಗಳನ್ನ ಇಲ್ಲಿ ತಮ್ಮಂದು ಬಿಡ್ತೀನಿ. ಈ ಥರ ಮಾಡೋದ್ರಿಂದ ನನಗೆ ಬ್ಯಾಚ್ ವೈಸ್ ಈಸಿ ಆಗುತ್ತೆ. ಒಳ್ಳೆ ನಮಗೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಎಲ್ಲ ಅನುಕೂಲನೇ ಆಗುತ್ತೆ. ಈಗ ಕ್ಲೀನ್ ಮಾಡ್ಬೇಕಾದ್ರೆ ಇಡೀ ಶೆಡ್ಡನ್ನು ಕ್ಲೀನ್ ಮಾಡೋಂಗಿಲ್ಲ. ನಾವು ಇದು ಪಾರ್ಟಿಷನ್ ಮಾಡ್ಕೊಂಡಿವಲ್ಲ, ಇದಕ್ಕೆಲ್ಲ ಸುಣ್ಣ ಹೊಡೆದು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ. ಈಗ ನೀವು ನೋಡಾಕತ್ತಿರಲ್ಲ, ಇವೆಲ್ಲ ಪ್ರೆಸೆಂಟ್ ಈಗ 5 ದಿನದ್ದು ಮರಿಗಳು. ಈಗ ನೀವು ನೋಡಾಕತ್ತಿರಲ್ಲ 5 ದಿನದ ಮರಿಗಳು ಇವು ನೋಡಿ. ಈ ಮರಿಗಳು ಹೆಂಗೆ ಮಾಡಬೇಕು ಅಂದ್ರೆ ಮರಿ ಎದ್ದ ತಕ್ಷಣ 1ನೇ ದಿನ ಇವಕ್ಕೆ ಬೆಲ್ಲದ ನೀರು ಕೊಡಬೇಕು. ಹೊಳ್ಳಿ 1ನೇ ದಿನ ಪೇಪರ್ ಈ ಥರ ಹಾಸಿ ಬಾಂಬೆ ರವೆ ಕೊಡಬೇಕು. ಸಣ್ಣದು ಉಂಡಿ ರವೆ ಅಂತಾರೆ, ಬಾಂಬೆ ರವೆ ಅಂತಾರೆ. ಆ ಥರ ಮರಿಗೆ ಫಸ್ಟ್ ದಿನ ಪೇಪರ್ ಮ್ಯಾಗ ಬಾಂಬೆ ರವೆ ಉದುರಿಸ್ಬೇಕು. ಅವು ಚೆನ್ನಾಗಿ ತಿಂತಾವೆ. ಆಮೇಲೆ 2ನೇ ದಿನದಿಂದ ಪ್ರೀ ಸ್ಟಾರ್ಟರ್ ಕೊಡೋಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನೀರೊಳಗೆ ಏನು ಮಿಕ್ಸ್ ಮಾಡಬೇಕು ಅಂದ್ರೆ 2ನೇ ದಿನದಿಂದ ಮರಿಗಳಿಗೆ 5 ದಿನ ಕಂಟಿನ್ಯೂ ಆಗಿ ನೋಯ್ಡೆಕ್ಸ್ ಅಂತಂದು ಈ ಪುಡಿ ಬರುತ್ತೆ. ಹೊಳ್ಳಿ ವಿಮ್ರಾಲ್ ಬರುತ್ತೆ. ಇದನ್ನು ಕಂಟಿನ್ಯೂ 5 ದಿನ ಕೊಡಬೇಕು. ಮಾರ್ನಿಂಗ್ 1 ಟೈಮ್ ಅರ್ಧ ಚಮಚಮೆ, ಇದನ್ನು 100 ಮರಿಗೆ ಅರ್ಧ ಚಮಚಮೆ, 200 ಮರಿ ಇದ್ದರೆ 1 ಚಮಚಮೆ ಉಪ್ಪಿಡ್ತೇನೆ ಚಮಚಮೇಲೆ. ಹೊಳ್ಳಿ ವಿಮ್ರಾಲ್ 100 ಮರಿ ಇದ್ದರೆ 5 ml, ಹೊಳ್ಳಿ 200 ಮರಿ ಇದ್ದರೆ 10 ml. ಈ ಥರ ಮರಿಗೆ 5 ದಿನ ಕೊಡಬೇಕು. 7ನೇ ದಿನ ಯಾವ ವ್ಯಾಕ್ಸಿನ್ ಮಾಡ್ಬೇಕಂದ್ರೆ B1 ಇಲ್ಲ F1 ಪೋಲ್ಪಾಕ್ಸಿಗೆ ಬರುತ್ತೆ. ಅದನ್ನು 7ನೇ ದಿನ ಮರಿಗೆ ಮಾಡಬೇಕು. ಅದನ್ನು ಯಾವ ಟೈಮ್ನಾಗ ಮಾಡಬೇಕು ಅಂದ್ರೆ 7ನೇ ದಿನ ನೀವು ಮಾರ್ನಿಂಗ್ 10 ಗಂಟೆ ಒಳಗೆ ಅಥವಾ ಈವ್ನಿಂಗ್ 6 ಗಂಟೆ ನಂತರ ವ್ಯಾಕ್ಸಿನೇಷನ್ ಮಾಡಬೇಕು. ಯಾಕೆ ಮಾರ್ನಿಂಗ್ 10 ಗಂಟೆ ಒಳಗೆ ಮಾಡ್ಬೇಕಂದ್ರೆ ವ್ಯಾಕ್ಸಿನ್ ಎಲ್ಲವೂ ತಂಪತ್ನಾಗ ವ್ಯಾಕ್ಸಿನ್ ಮಾಡ್ಕೋಬೇಕು. ಬಿಸಿಲು ಹೊತ್ತಿನಾಗ ವ್ಯಾಕ್ಸಿನ್ ಮಾಡಬಾರ್ದು. ಇವು ನೀವು ನೋಡಾಕತ್ತಿರಲ್ಲ, ಇವೆಲ್ಲ 14 ದಿನದ ಮರಿ. ಇವತ್ತು ನಾನು ಈ ಮರಿಗೆ ವ್ಯಾಕ್ಸಿನ್ ಮಾಡಾಕತ್ತೀನಿ. ಇವು ಮರಿಗೆ ಯಾವ ಥರ ವ್ಯಾಕ್ಸಿನ್ ಮಾಡ್ಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಆಮೇಲೆ 14ನೇ ದಿನಕ್ಕೆ IBD ಮಾಡಬೇಕು. ಹೊಳ್ಳಿ 21 ದಿವ್ಸಕ್ಕೆ ಲಸೋಟ ಮಾಡಬೇಕು. ಇದ್ರೊಳಗೆ ನಿಮ್ಗೆ ರೂಮ್ ಟೆಂಪ್ರೇಚರ್ ಎಷ್ಟು ಇರ್ಬೇಕಂದ್ರೆ ರೂಮ್ ಟೆಂಪ್ರೇಚರ್ 36ರಿಂದ 37 ಡಿಗ್ರಿ ಸೆಲ್ಸಿಯಸ್ ರೂಮ್ ಟೆಂಪ್ರೇಚರ್ ಬೇಕು. ಅಂದ್ರೆ ಮರಿ ಪ್ರಾಪರ್ ಬ್ರೂಡಿಂಗ್, ತಾಯಿ ಏನು ಕೆಲಸ ಮಾಡ್ತೈತಿ ಕಾವು ಕೊಡೋದು ರೆಕ್ಕೆ ಒಳಗೆ ಇಟ್ಕೊಂಡು ಅದೇ ಕೆಲಸನ ಇದು ಮಾಡ್ತೈತಿ.
ನೀವು ಈ ಥರ ಬಲ್ಬ್ ಹಾಕೋದ್ರಿಂದ ಅವಕ್ಕೆ ಯಾವಾಗ ಹೀಟ್ ಬೇಕಾಕವು ಆ ಥರ ಅವಕ್ಕೆ ಬಲ್ಬ್ ಹುಡುಕ್ ಬಂದು ನಿಂತು ಬಿಡ್ತಾವೆ. ಅವಕ್ಕೆ ಹೀಟ್ ಬೇಡತ್ತಂದ್ರೆ ಹೋಗಿ ಮೇಯ್ತವೆ. ಈ ಥರ ನೀವು ಬ್ರೂಡಿಂಗ್ ಮಾಡೋದು ನಿಮಗೆ ಈಸಿ ಆಗುತ್ತೆ. ನಿಮ್ಗೆ ಇನ್ನೊಂದು ನಾನು ಹೇಳ್ತೀನಿ, ನಮಗೆ ರೂಮ್ ಟೆಂಪ್ರೇಚರ್ ಇಲ್ಲರಿ ನಮಗೆ ಗೊತ್ತಾಗಲ್ಲ ಅಂದ್ರೆ ನೀವು ಈ ಬ್ರೂಡಿಂಗ್ ರೂಮ್ ಒಳಗೆ ಬಂದ್ರೆ ನೀವು ಇದ್ರೊಳಗೆ ಬೆವ್ರು ಬರಬೇಕು. ಆ ಥರ ಇತ್ತು ಅಂದ್ರೆ ಯಾವ ಮರಿನೂ ಬ್ರೂಡಿಂಗ್ ಒಳಗೆ ಮೊರ್ಟ್ಯಾಲಿಟಿ ಆಗೋಲ್ಲ. ನಿಮಗೆ ಹಣ್ಣದ್ದು ಇನ್ನೊಂದು ಹೇಳ್ತೀನಿ, ಬ್ರೂಡಿಂಗ್ ಒಳಗೆ 100% ಮೊರ್ಟ್ಯಾಲಿಟಿ ಆಗೇ ಆಗುತ್ತೆ. ಅಂದ್ರೆ 100 ಮರಿ ಸಾಯ್ತವೆ. ನಾವು ಎಂಥ ಬ್ರೂಡಿಂಗ್ ಮಾಡಿದ್ರು 100 5 ಮರಿ ಸಾಯ್ತವೆ. ನೀವು ಬ್ರೂಡಿಂಗು ಈ ಥರ ಒಂದಿಟ್ಟು ಕರೆಂಟು ಹೆಚ್ಚು ಕಮ್ಮಿ ಆಗಿ ಬ್ರೂಡಿಂಗ್ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಮರಿಗಳು ವೀಕಾಗಿ ಸಾಯಕತ್ಬಿಡ್ತಾವೆ. ಆ ಥರ ಬ್ರೂಡಿಂಗ್ ಒಳಗೆ ಮೇನ್ ಬ್ರೂಡಿಂಗ್ ಸೆಕ್ಷನ್ ಮರಿ ಒಳಗೆ ಬ್ರೂಡಿಂಗ್ ಒಳಗೆ ಯಾವ ಮರಿ ಚೆನ್ನಾಗಿ ಕಾವು ಇರ್ತೈತಿ ಆ ಮರಿ ಎಲ್ಲವುದು ಆ್ಯಕ್ಟಿವ್ ಇರುತ್ತೆ. ಆ ಬ್ರೂಡಿಂಗ್ ಒಳಗೆ ಚೆನ್ನಾಗಿ ಮರಿಗಳು ಬ್ರೂಡಿಂಗ್ ಆಗಿಲ್ಲ ಅಂದ್ರೆ ಆ ಮರಿ ಸಾಯೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಈಗ ಬ್ರೂಡಿಂಗ್ ಯಾವ ಥರ ಮಾಡ್ಬೇಕನ್ನೋದಾಯ್ತು. ಈಗ ವ್ಯಾಕ್ಸಿನೇಷನ್ ಯಾವ ಥರ ಮಾಡ್ಬೇಕನ್ನೋದು ನಿಮಗೆ ಹೇಳ್ತೀನಿ. ಒಳ್ಳೆ ಯಾವುದ್ಯಾವ್ದು ವ್ಯಾಕ್ಸಿನೇಷನ್ ಮಾಡ್ಬೇಕನ್ನೋದು ಹೇಳ್ತೀನಿ. ಈಗ ಪ್ರೆಸೆಂಟ್ ನನ್ನಂತೇಲೆ 7 ದಿನಕ್ಕೆ ಮಾಡೋದು F1 ಅಥವಾ B1 ಅದು ವ್ಯಾಕ್ಸಿನೇಷನ್ ನನ್ನಂತೇಲಿಲ್ಲ. ಆದರೂ ನಿಮ್ಮ ಸ್ಕ್ರೀನ್ ಮೇಲೆ ಫೋಟೋ ಹಾಕಿರ್ತೀನಿ, ಅದನ್ನು ನೋಡ್ಕೊರಿ. ಆಮೇಲೆ 14 ದಿನಕ್ಕೆ IBD ಮಾಡ್ಕೋಬೇಕು. IBD ಇದು ಆಮೇಲೆ 21 ದಿವಸಕ್ಕೆ ಲಸೋಟ ಮಾಡ್ಕೋಬೇಕು. ಒಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ 7 ದಿನಕ್ಕೆ ಲಸೋಟ 14 ದಿನಕ್ಕೆ IBD ಎರಡೇ ಕೊಡ್ತಾರೆ. ಇವು ಎರಡೂ ಮಾಡ್ಬೋದು, F1 ಮಾಡೋ ಅವಶ್ಯಕತೆಯೂ ಇಲ್ಲ. ಈಗ ವ್ಯಾಕ್ಸಿನೇಷನ್ ಯಾಕೆ ಮಾಡಬೇಕು ಅಂತಂದು ಒಂದಿಷ್ಟು ಜನ ಕೇಳ್ಬೋದು. ವ್ಯಾಕ್ಸಿನೇಷನ್ ಯಾಕೆ ಮಾಡಬೇಕು ಅಂದ್ರೆ ಈಗ ಮುಂದೆ ಯಾವುದೇ ರೋಗ ಬರಬಾರ್ದು ಅನ್ನೋ ಕಾರಣಕ್ಕೆ ಈಗ ವ್ಯಾಕ್ಸಿನೇಷನ್ ಮಾಡ್ತೈತಿ. ಈಗ ಮಕ್ಕಳಿಗೆ ಒಂದಿಷ್ಟು ಜನಕ್ಕೂ ಡೌಟ್ ಇರ್ಬೋದು, ಈಗ ವ್ಯಾಕ್ಸಿನೇಷನ್ ಮಾಡೋದಂದ್ರೆ ಇಂಜೆಕ್ಷನ್ ಮಾಡೋದನ್ರಿ ಅಂತಂದು ಕೇಳ್ಬೋದು. ವ್ಯಾಕ್ಸಿನೇಷನ್ ಮಾಡೋದಂದ್ರೆ ಇಂಜೆಕ್ಷನ್ ಮಾಡೋದಲ್ಲ. ಈಗ ಮಕ್ಕಳಿಗೆ ಹೆಂಗೆ ಪೋಲಿಯೋ ಹಾಕ್ತಾರೆ, ಮುಂದೆ ಯಾವುದೇ ರೋಗ ಬರಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ಕೋಳಿ ಮರಿಗೂ ಮುಂದೆ ಯಾವುದೂ ರೋಗ ಬರಬಾರ್ದು, ಬಂದರೂ ತಡೆಗಟ್ಟಬೇಕು, ಇಮ್ಯುನಿಟಿ ಪವರ್ ಹೆಚ್ಚಿಗೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಈಗ ವ್ಯಾಕ್ಸಿನೇಷನ್ ಮರಿ ಇದ್ದಾಗ ಮಾಡ್ತೀವಿ. 7 ದಿನಕ್ಕೆ B1 ಮಾಡ್ಕೋಬೇಕು. ನಿಮ್ಮ ಸ್ಕ್ರೀನ್ ಮ್ಯಾಗ ಫೋಟೋ ಹಾಕಿರ್ತೀನಿ. ಆಮೇಲೆ 14 ದಿನಕ್ಕೆ IBD ಮಾಡಬೇಕು. ಆಮೇಲೆ 21 ದಿವಸಕ್ಕೆ ಲಸೋಟ ಮಾಡಬೇಕು. ನಿಮಗೆ F1 ಮಾಡೋ ಅವಶ್ಯಕತೆಯೂ ಇಲ್ಲ. ಯಾಕಂದ್ರೆ ನಿಮ್ಮ ಅಂಶದ ಪರ್ಪಸ್ ಮಾಡ್ತೀನಿ ಅಂದರೆ F1 ಅವಶ್ಯಕತೆಯೂ ಇರೋದಿಲ್ಲ. F1 ಬದಲು 7 ದಿನಕ್ಕೆ ಲಸೋಟ ಮಾಡ್ಕೊರಿ, 14 ದಿನಕ್ಕೆ IBD ಮಾಡ್ಕೊರಿ. ಆಮೇಲೆ ನಿಮಗೆ ನೀರೊಳಗೆ ಹಾಕೋದು ವಿಮ್ರಾಲು ಲಿವರ್ ಟಾನಿಕ್ ಅಷ್ಟೇ ಅವಶ್ಯಕತೆ ಇರ್ತೈತಿ. ಆಮೇಲೆ ನೀವು 6 ದಿನದ ಮಟ್ಟ ನೀರೊಳಗೆ ವಿಮ್ರಾಲು ನೋಯ್ಡೆಕ್ಸ್ ಕೊಡಬೇಕು. 7ನೇ ದಿನ ಲಸೋಟ ಮಾಡ್ಕೊಂಡ್ರೆ ಆಮೇಲೆ 7 ದಿನ ನಾರ್ಮಲ್ ನೀರು ಕೊಡ್ರಿ. ಆಮೇಲೆ 14ನೇ ದಿನಕ್ಕೆ ವ್ಯಾಕ್ಸಿನೇಷನ್ IBD ಮಾಡಿಂದ 15 ದಿನದಿಂದ 3 ದಿನ ಲಿವರ್ ಟಾನಿಕ್ ಕೊಡ್ರಿ. 3 ದಿನ ಲಿವರ್ ಟಾನಿಕ್. ಆಮೇಲೆ 21 ದಿವಸದಿಂದ ಹಿಡಿದು 24 ದಿವಸದ ಮಟ್ಟ ವಿಮ್ರಾಲ್ ಕೊಡ್ರಿ. 10 ml ಕೊಡ್ರಿ 100 ಮರಿಗೆ. ಆಮೇಲೆ ಈ ಥರ ವ್ಯಾಕ್ಸಿನೇಷನು ಬ್ರೂಡಿಂಗ್ ಒಳಗೆ ಮಾಡ್ಕೋಬೇಕು. ಈಗ ವ್ಯಾಕ್ಸಿನೇಷನ್ ಬಂದು ನಿಮಗೆ ನಿಮ್ಮ ಹಂತಲ್ಲಿ 100 ಮರಿ ಇರಲಿ 10 ಮರಿ ಇರಲಿ ವ್ಯಾಕ್ಸಿನೇಷನ್ ಮಾಡ್ತೀನಿ ಅಂದ್ರೆ ನಿಮಗೆ ವ್ಯಾಕ್ಸಿನೇಷನ್ನು 500 ಮರಿದು ಸಿಗುತ್ತೆ, 1000 ಮರಿದು ಬರುತ್ತೆ. ನಮ್ಮ 100 ಮರಿ ಅದಾವ್ರಿ, 100 ಮರಿದು ಔಷಧಿ ಕೊಡು ಅಂದ್ರೆ ಅದು ಸಿಗೋಂಗಿಲ್ಲ. ನಿಮಗೆ ವ್ಯಾಕ್ಸಿನೇಷನ್ನು ಎಲ್ಲಿ ಸಿಗುತ್ತೆ ಅನ್ನೋದು ಈಗ ಹೇಳ್ತೀನಿ. ನಿಮ್ಮ ಊರೊಳಗೆ ಪಶುದ್ದು ದನದ್ದು ಮೆಡಿಕಲ್ ಶಾಪ್ ಇದ್ವು ಅಂದ್ರೆ ಅದ್ರೊಳಗೆ ನಿಮಗೆ ಮೆಡಿಸಿನ್ ಸಿಗುತ್ತೆ. ಆ ಮೆಡಿಸಿನ್ನು ಫ್ರಿಜ್ನಾಗ ಇಡಬೇಕು. ಅವರು ಫ್ರಿಜ್ನಾಗ ಇಟ್ಟಿರ್ತಾರೆ. ನಿಮಗೆ ಕೊಡ್ಬೇಕಾದ್ರೆ ಅವರು ಐಸ್ ಕ್ಯೂಬ್ ಹಾಕಿ ಮರಿನ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ. ನೀವು ತೊಗೊಂಬಂದು ಇದನ್ನು ವ್ಯಾಕ್ಸಿನೇಷನ್ ಕಡೆಗೆ ಇಡೋಂಗಿಲ್ಲ. ನೀವು ಮಾಡಬೇಕಾದ್ರೆ ಅಷ್ಟೇ ಇದನ್ನು ಹೊರಗೆ ತೆಗಿಬೇಕು. ಹೊಳ್ಳಿ ನಿಮ್ಗೆ ಇದ್ರ ಜೊತೆ ಒಂದು 15 ml ವಾಟ್ರದ್ದು ಡಿಜಿಟಲ್ ವಾಟ್ರ್ ಕೊಡ್ತಾರೆ. ಹೊಳ್ಳಿ ಒಂದು ಐ ಡ್ರಾಪ್ಸ್ ಇಸ್ಕರಿ ಅವ್ರ ಕಡೆ. ಐ ಡ್ರಾಪ್ಸ್ ಅಂದರೆ ಈ ಥರ ಮರಿಗೆ ಹಾಕಕ್ಕೆ ಕಣ್ಣೊಳಗೆ ಒಂದೊಂದು ಹನಿ. ನಾನು ಕಣ್ಣೊಳಗೆ ಒಂದಿಷ್ಟು ಜನ ಡ್ರಿಂಕರ್ ಒಳಗೆ ಹಾಲು ಹಾಕಿ ಹಾಲೊಳಗೆ ವ್ಯಾಕ್ಸಿನೇಷನ್ ಹಾಕಿ ಕೊಡ್ತಾರೆ. ಅದನ್ನು ನಾನು ಸಜೆಷನ್ ಮಾಡೋಕ್ಕೆ ಹೋಗಲ್ಲ. ಈಗ ನೀವು ಮಾಡ್ಬೇಕಾಗಿದ್ದು ನಾನು ಇವತ್ತು 150 ಮರಿಗೆ ವ್ಯಾಕ್ಸಿನೇಷನ್ ಮಾಡಾಕತ್ತೀನಿ. ಇದು ಔಷಧ ಇರೋದು 500 ಮರಿದೈತಿ. ಈಗ 500 ಮರಿ ಔಷಧ ಡ್ರಿಂಕರ್ ಒಳಗೆ ಇಷ್ಟು ಹಾಕಿಟ್ರೆ ಮರಿಗೆ ಯಾವ ನೀರೊಳಗೆ ಹಾಕಿಟ್ವಿ ಅಂದ್ರೆ ಒಂದು ಮರಿ ನೀರು ಕುಡಿತೈತಿ ಅಥವಾ ಒಂದು ಮರಿ ನೀರು ಕುಡಿಯೋದೇ ಇಲ್ಲ. ಒಂದು ಮರಿ ಪದೇ ನೀರು ಕುಡಿತೈತಿ. ಅಂಥ ಮರಿಗೆ ಹೈಡೋಸ್ ಆಗುತ್ತೆ. ಕುಡಿಲಾರ್ದ ಮರಿಗೆ ವ್ಯಾಕ್ಸಿನೇಷನ್ ಆಗೋಲ್ಲ. ಆ ಥರ ನಾನು ಹಾಲೊಳಗೆ ಆ ಥರ ಹೇಳೋಕ್ಕಲ್ಲ. ನಿಮಗೆ ಕಷ್ಟ ಆದರೂ ಚಿಂತಿಲ್ಲ, ಡೈರೆಕ್ಟ್ ಕಣ್ಣೊಳಗೆ ಒಂದು ಹನಿ ಹಾಕ್ರಿ. ಈಗ ಯಾವ ಥರ ವ್ಯಾಕ್ಸಿನ್ ಮಿಕ್ಸ್ ಮಾಡ್ಕೋಬೇಕನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಈ ವ್ಯಾಕ್ಸಿನೇಷನ್ನು ನಿಮಗೆ ಫಸ್ಟ್ ನೀರು ಹೊಳ್ಳಿ ಈ ಥರ ಇದು ವ್ಯಾಕ್ಸಿನೇಷನ್ ಇರ್ತೈತಿ. ಇದು ವ್ಯಾಕ್ಸಿನೇಷನ್ ಯಾವ ಥರ ಇರ್ತಂದ್ರೆ ಒಂಥರ ಪುಡಿ ಗುಳಿಗೆ ಟೈಪ್ ಇರುತ್ತೆ. ಈ ಗುಳಿಗೆ ನೀವು ನೋಡ್ಕೋಬೇಕು, ಇದ್ರೊಳಗೆ ಕಾಣ್ತೈತಿ. ಈ ಗುಳಿಗೆ ಪುಡಿ ಆಗಿರ್ಬಾರ್ದು. ಈ ಥರ ಗುಳಿಗೆ ಇತ್ತಂದ್ರೆ ವ್ಯಾಕ್ಸಿನೇಷನ್ ಏನೂ ಆಗಿಲ್ಲ, ಸರಿಯಾಗೈತೆ ಅಂತಂದು ಅರ್ಥ. ಈಗ ಫಸ್ಟ್ ಈ ವ್ಯಾಕ್ಸಿನೇಷನ್ನ ಒಂದು 5 ml ನೀರೊಳಗೆ ಇದನ್ನು ನೀರು ಕೊಟ್ಟಿರ್ತಾರೆ. ಇದು 500 ಮರಿಗೆ 15 ml ನೀರು ಕೊಡ್ತಾರೆ. ಇದನ್ನು ಒಂದು 2 ರಿಂದ 3 ml ನೀರು ಜಕ್ಕೋಬೇಕು. ನೀರು ಜಕ್ಕೊಂಡು ಇದನ್ನು ವ್ಯಾಕ್ಸಿನೇಷನ್ಗೆ ಫಸ್ಟ್ ನೀರು ಬಿಟ್ಟು ಅದನ್ನು ಪುಡಿ ಕರಗಿಸ್ಕೋಬೇಕು. ಪುಡಿ ಕರಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇದು ಪುಡಿಯಷ್ಟು ಆ ನೀರೊಳಗೆ ಕರಗಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆಗಿಂದ ಚೆನ್ನಾಗಿ ಶೇಕ್ ಮಾಡಿರಿ ಮಿಕ್ಸ್ ಆಗೋ ಮಟ್ಟ. ಇದೀಗ ಏಕಾಗಿತ್ತು. ಈಗ ಇದನ್ನು ಇಂಜೆಕ್ಷನ್ ಮುಖಾಂತರ ಜಕ್ಕೋಬೇಕು. ಈಗ ನೀವು ಇಂಜೆಕ್ಷನ್ ಜಕ್ ಅಂದ್ರೆ ಇದು ಅಷ್ಟು 500 ml ಆಗಲ್ಲ. ಇದನ್ನು 15 ml ಒಳಗೆ ಕುಡಿಸ್ಬೇಕು. ಕುಡಿಸಿದ್ರೆ ಇದು 15 ml ನೀರಷ್ಟು ವ್ಯಾಕ್ಸಿನ್ ಆಗುತ್ತೆ. ಇದು 500 ಮರಿಗೆ ಬರುತ್ತೆ. ಒಂದು ಮರಿಗೆ 1 ಡ್ರಾಪ್ಸ್ ಹಾಕಬೇಕು. ಈ ಥರ ನೀವು ಜಕ್ಕೊಂದ್ರಿ ಅಂದ್ರೆ ಈಗ ಇದನ್ನು ನೀವು ಮೆಡಿಕಲ್ ಶಾಪ್ ಒಳಗೆ ಹೋಗ್ರಿ. ನಾವು ಫಸ್ಟ್ ಟೈಮ್ ವ್ಯಾಕ್ಸಿನೇಷನ್ ತೊಗೊಂಡೋಗತ್ತೀನಿ. ಈ ಥರ ಒಂದು ಡ್ರಾಪರ್ ಕೊಡ್ರಿ ಅಂದ್ರೆ ನಿಮಗೆ ಇದನ್ನು ಡ್ರಾಪರ್ ಕೊಡ್ತಾರೆ. ಒಂದು 2 ರೂಪಾಯಿ ತೊಗೊತಾರೆ. ಇದನ್ನು ಇದ್ರೊಳಗೆ ಹಾಕ್ಕೋರಿ ಅಂದ್ರೆ ನಿಮಗೆ ನೀವು ಎಷ್ಟು ಒಂದು ಮರಿಗೆ 1 ಹನಿ ಬರುತ್ತೆ. ಇದನ್ನು ನೀವು ಡ್ರಾಪರ್ ತೊಗೋಬೇಕು. ಹಿಂಗೆ ಇಂಜೆಕ್ಷನ್ ಮುಖಾಂತರ ಹಾಕಕ್ಕೆ ಬರೋಲ್ಲ. ಇದನ್ನೇನೈತಿ ಈಗ ಈ ಥರ ನೋಡಿರಿ. ಈಗ ನಾವು ನಿಮ್ಗೆ ತೋರಿಸ್ತೀನಿ ಕೈಯಾಗ ಬಾ ಇರ್ತೈತೆ ಬಾ. ಈಗ ನೋಡಿರಿ ಇಲ್ಲಿ ಹನಿತು 1 ಹನಿ ಬೀಳ್ತೈತಿ. ಈ ಥರ ನೀವು ಇದ್ರೊಳಗೆ ಹಾಕ್ಕೋರಿ. ಈಗ ನೀವು 7ನೇ ವ್ಯಾಕ್ಸಿನ್ ಬಲಗಣ್ಣಿಗೆ ಮಾಡಿರ್ತೀರಿ ಅಂತ ತಿಳ್ಕೊರಿ. 14ನೇ ದಿನದ ವ್ಯಾಕ್ಸಿನ್ ಕಣ್ಣಿಗೆ ಮಾಡ್ಬೇಕು. 21ನೇ ದಿವಸದ್ದು ನೀವು ನೀರೊಳಗಾರ ಹಾಲು ಹೊರಗಾರ ಕೊಟ್ಕೋರಿ. ಇಲ್ಲ ಕಣ್ಣಿಗಾರ ಹಾಕ್ರಿ ನಡಿತೈತಿ. 2 ಕಣ್ಣಿಗೆ ಯಾವ ಕಣ್ಣಿಗಾದರೂ ಹಾಕ್ಕೋಬೋದು 21ನೇ ದಿನ. ನಾನೀಗ 7ನೇ ದಿನ B1 ಇವಕ್ಕೆ ಬಲಗಣ್ಣಿಗೆ ಮಾಡೀನಿ. ಈಗ 14ನೇ ದಿನ ಇವಕ್ಕೆ ಎಡಗಣ್ಣಿಗೆ ಮಾಡಾಕತ್ತೀನಿ. ಈ ಥರ ನೀವು ನೋಡಿರಿ. ಡ್ರಾಪರ್ ಇತ್ತಂದ್ರೆ ಪ್ರಾಪರ್ 1 ಹನಿ ಬರುತ್ತೆ. ನಿಮ್ಮ ಅಂತೇಳಿ ಈಗ ನಂದು 500 ಮರಿದು ವ್ಯಾಕ್ಸಿನ್ ಐತಿ. ನನ್ನ ಅಂತೇಳಿ 200 ಮರಿ ಅಷ್ಟು ಅದಾವೆ. ಹಾಗಾಗಿ ನಾನು ಉಳಿತೈತಿ. ಉಳಿದಿದ್ದ ಔಷಧ ಯೂಸ್ ಮಾಡೋಕ್ಕೆ ಬರೋಲ್ಲ. ಮತ್ತೊಂದಕ್ಕೆ ಚೆಲ್ಲಿ ಬಿಡೋದು ಬರ್ತಾ. ಹಾಗಾಗಿ ನಾನು ಕಣ್ಣಿಗೊಂದನಿ ಬಾಯಿಗೊಂದನಿ ಈ ಥರ ವ್ಯಾಕ್ಸಿನೇಷನ್ ಮಾಡಾಕತ್ತೀನಿ. ಈಗ ನೀವು ಪಾರ್ಟಿಷನ್ ಮಾಡ್ಕೊಂಡಿರ್ತೀರಿ. ವ್ಯಾಕ್ಸಿನೇಷನ್ ಆದ ಮರಿನ ಈ ಥರ ವ್ಯಾಕ್ಸಿನ್ ಮಾಡಿ ಈ ಕಡೆ ಈ ಥರ ಕಣ್ಣಿಗೊಂದನಿ ಬಾಯಿಗೊಂದನಿ ನೀವು ಹಾಕ್ಬಿಡ್ರಿ. ವ್ಯಾಕ್ಸಿನೇಷನ್ ಮಾಡಿದ್ದು ನಿಮಗೆ ಯಾವ್ದು ಮಾಡಿರಿ ಯಾವ್ದು ಮಾಡಿಲ್ಲ ಅಂತಂದು ಗೊತ್ತಾಗುತ್ತೆ. ಈ ಥರ ಮಾಡ್ಕೊರಿ. ವ್ಯಾಕ್ಸಿನೇಷನ್ ಮಾಡೋದು ಏನು ದೊಡ್ಡ ವಿದ್ಯೆ ಅಲ್ಲ. ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ. ಈ ಥರ ಮಾಡ್ಕೊರಿ. ನಿಮಗೆ ಯಾವುದೇ ಮುಂದೆ ಕೋಳಿಗೆ ರೋಗ ಬರಬಾರ್ದಂದ್ರೆ ಈ ಥರ 7 ದಿನಕ್ಕೆ 14 ದಿನಕ್ಕೆ 21 ದಿವಸಕ್ಕೆ ವ್ಯಾಕ್ಸಿನೇಷನ್ ಮಾಡಿದ್ರೆ ಮುಂದೆ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ. ಅಂದ್ರೆ ರೋಗ ಬಂದರೂ ಕೋಳಿ ಒಂದು 3 ರಿಂದ 4 ದಿನ ತಡಿತೈತಿ. ಆಗ ಸಾಯೋದಿಲ್ಲ. ಆ ಥರ ಮುಂದೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈಗ ವ್ಯಾಕ್ಸಿನೇಷನ್ ಮಾಡ್ತಾರೆ. ನಾವು ಯಾವುದೋ ಮರಿಗೆ ಇಂಜೆಕ್ಷನ್ ಮಾಡೋದಲ್ಲಿ ದಪ್ಪ ಆಗಲಿ ಅಂತಂದು ಈ ಥರ ವ್ಯಾಕ್ಸಿನೇಷನ್ ಅಂದ್ರೆ ನಿಮ್ಗೆ ಒಂದಿಷ್ಟು ಮಂದಿಗೆ ತಪ್ಪು ಕಲ್ಪನೆ ಐತಿ. ಅದು ಯಾವುದೂ ಅಲ್ಲ. ಈ ಥರ ಮುಂದೆ ರೋಗ ಬರಬಾರ್ದು ಅನ್ನೋ ಕಾರಣಕ್ಕೆ ನಿಮಗಿರ್ತೈತಿ. ಈಗ ನಾನು ನಿಮಗೆ ತೋರಿಸ್ತೀನಿ. ಅಂಗವಿಕಲ ಮರಿ ಇರ್ತಾವೆ. ಈಗ ನಾನು ಹೇಳ್ತೀನಲ್ಲ ಕೋಳಿ ಒಳಗೆ ಕ್ಯಾಲ್ಸಿಯಮ್ಮು ವಿಟಮಿನ್ ಸಿ ಇದ್ವು ಅಂದ್ರೆ ಈ ಥರ ಕಾಲು ಸೊಟ್ಟು ಹುಡ್ತಾವೆ. ಈಗ ನೋಡಾಕತ್ತಿರಲ್ಲ ಈ ಥರ ಕಾಲು ಸೊಟ್ಟು ಹುಡ್ತಾವೆ. ಇಂಥ ಮರಿ ಯಾವುದು ನಾವು ರೈತರಿಗೆ ಕೊಡೋಂಗಿಲ್ಲ. ಇಂಥವು ನಾವು ಬಿಟ್ಕೊತೀವಿ. ಇವು ಜಾಸ್ತಿ ಬ್ರೂಡಿಂಗ್ ಒಳಗೆ ಅಷ್ಟು ಬದುಕ್ತಾವೆ. ನಾವು ಈ ಥರ ಹೊಲಕ್ಕೆ ಹೋಗಿ ತೊಗೊಂಡ್ಬಿಟ್ರೆ ಬದುಕೋ ಪರ್ಸೆಂಟೇಜ್ ಜಾಸ್ತಿ ಕಮ್ಮಿ. ಈ ಥರ ಕೋಳಿ ಒಳಗೆ ವಿಟಮಿನ್ಸ್ ಒಳಗೆ ಬಿಟ್ಟಾಗ ಕಮ್ಮಿ ಇತ್ತಂದ್ರೆ ಈ ಮರಿ ಎಲ್ಲ ಕಾಲು ಸೊಟ್ಟು ಹುಟ್ಬಿಡ್ತಾವೆ. ಅಂಗವಿಕಲ ಮರಿ ಇವೆಲ್ಲ. ಈ ಥರ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂದ್ರೆ ಮುಂದೆ ರೋಗ ರುಜಿನ ಬರಬಾರ್ದು ಅನ್ನೋ ಕಾರಣಕ್ಕೆ ಈಗ ಮಾಡ್ತೈತೆ. ಅಂದ್ರೆ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಆಗುತ್ತೆ. ಕೋಳಿಗೆ ಮರಿಗಳಿಗೆ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಆಗುತ್ತೆ. ಮುಂದೆ ರೋಗ ಬಂದಾಗ ಈಗ ರೋಗ ಬಂದೈತಿ ಅಂದ್ರೆ 2 ರಿಂದ 3 ದಿನ ತಡಿತೈತಿ. ಆವಾಗ ನೀವು ಔಷಧ ಹಾಕಿ ರಿಕವರಿ ಮಾಡ್ಕೋಬೋದು. ಈ ಥರ ವ್ಯಾಕ್ಸಿನೇಷನ್ ಮಾಡಲಿಲ್ಲ ಅಂದ್ರೆ ನಿಮಗೆ ಇವತ್ತು ರೋಗ ಬಂದಿರ್ತೈತಿ, ಮರು ದಿವಸನ ಸತ್ತು ಬಿಡ್ತೈತಿ. ನೀವು ಅಬ್ಸರ್ವೇಷನ್ ಮಾಡತ್ಲೆ ಕೋಳಿ ಮರಿ ಅಥವಾ ಕೋಳಿ ಸತ್ತ ಹೋಗ್ಬಿಡ್ತಾವೆ. ಅದಕ್ಕೆ ಈ ಮುಂದೆ ಬರಬಾರ್ದು, ಇಮ್ಯುನಿಟಿ ಪವರ್ ಹೆಚ್ಚಿಗೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಈಗ ವ್ಯಾಕ್ಸಿನೇಷನ್ ಮಾಡ್ತೀವಿ. ನಿಮಗೆ ಏನರ ಡೌಟ್ ಇತ್ತಂದ್ರೆ ಬ್ರೂಡಿಂಗ್ ಮಾಡೋದು ಇಲ್ಲ ವ್ಯಾಕ್ಸಿನೇಷನ್ ಮಾಡೋದು ಏನರ ಡೌಟ್ ಇತ್ತಂದ್ರೆ ಕಮೆಂಟರ್ ಮಾಡಿರಿ. ಇಲ್ಲ ನನ್ನ ನಂಬರ್ ತೊಗೊಂಡು ಫೋನರ ಮಾಡಿರಿ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.